ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೀನು ಫ್ರೈ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಈ ಮೀನಿಗೆ ಜಲೇಬಿ ಮೀನು ಅಂತ ಕರಿತೀವಿ. ಸೊ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ಸೊ ನಾವು ಜಲೇಬಿ ಮೀನು ಅಂತ ಕರಿತೀವಿ. ಸೊ ಈ ಮೀನು ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಮಾರ್ಕೆಟಲ್ಲೇ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೀವಿ. ಈಗ ಮನೆಗೆ ಬಂದಮೇಲೆ ಒಂದೆರಡು ಬಾರಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ತಟ್ಟೆಗೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಮೀನು ತೊಗೊತೀರೋ ಅದರ ರುಚಿಗೆ ಅನುಗುಣವಾಗಿ ಎಲ್ಲನೂ ಹಾಕ್ಕೋಬೋದು. ಆಮೇಲೆ 1 ದೊಡ್ಡ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಅಂದರೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು. ಆಮೇಲೆ 1.5 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಮನೆಯಲ್ಲೇ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಟೇಸ್ಟ್ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಮೀನು ಫ್ರೈ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇದನ್ನು ಈಗ ಹಾಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ನ ಮಾಡಿಬಿಟ್ಟು ಒಂದು ದೊಡ್ಡ ನಿಂಬೆಹಣ್ಣನ್ನು ಅದರ ರಸನ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಎಲ್ಲನೂ ಕಲಿಸ್ಕೊಬೇಕು. ಇದಕ್ಕೆ ಹುಣಸೆ ಹುಳಿ ಹಾಕೋದು ಬೇಡ. ಹುಣಸೆ ಹುಳಿ ಒಂದೊಂದು ಮೀನಿಗೆ ಒಂದೊಂದು ಥರ ಹುಳಿಗಳನ್ನ ಹಾಕ್ಕೋಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ನಿಂಬೆಹಣ್ಣಿನ ಹುಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಪೇಸ್ಟ್ ಥರ ಕಲಿಸ್ಕೊಂಡು ಮೀನಿಗೆ ಚೆನ್ನಾಗಿ ಹಚ್ಚಬೇಕು. ನೋಡ್ತಾ ಇರ್ಬೋದು, ಮೀನಿಗೆ ಫುಲ್ಲು ತಿಕ್ಕಾಗಿ ಹಚ್ಚಬೇಕು ಅಂತ ಏನಿಲ್ಲ, ಲೈಟಾಗಿ ಮೇಲ್ಗಡೆ ಒಂದು ಲೇಯರ್ ಬರೋ ಥರ ಮಸಾಲೆ ಹಚ್ಚಿದರೆ ಸಾಕು. ಈ ಮೀನೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಆಮೇಲೆ ತುಂಬ ಸಾಫ್ಟು ಈ ಮೀನು. ಒಂಚೂರು ಕೈ ಅಮ್ಕಿದ್ರು ಬೇಗ ಹಿಂಗೆ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ನೋಡಿಕೊಂಡು ಸೂಕ್ಷ್ಮವಾಗಿ ಈ ಮೀನಿಗೆ ಮಸಾಲೆ ಎಲ್ಲ ಹಚ್ಚಬೇಕು. ಆಮೇಲೆ ಬೇಯಿಸುವಾಗ್ಲೂ ಅಷ್ಟೇ ಬೇಗ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ನೋಡಿಕೊಂಡು ಸೂಕ್ಷ್ಮವಾಗಿ ಈ ಮೀನನ್ನು ಫ್ರೈ ಮಾಡೋದಾಗಲಿ ಅಥವಾ ಮಸಾಲೆ ಹಚ್ಚೋದಾಗಲಿ ಮಾಡಬೇಕು. ನಾನು ಎಲ್ಲ ಮೀನುಗಳಿಗೂ ಮಸಾಲೆ ಹಚ್ಚಿ ಇಟ್ಕೊಂಡು ಟೈಮ್ ಇಲ್ಲ ಅಂದರೆ ಆವಾಗಲೇ ಹಾಕ್ಕೋಬೋದು. ಟೈಮ್ ಇತ್ತು ಅಂದರೆ ಒಂದು 10ರಿಂದ 20 ನಿಮಿಷ ಅಥವಾ ಅರ್ಧ ಗಂಟೆ, ಇಲ್ಲ ಇನ್ನೂ ಟೈಮ್ ಇತ್ತು ಅಂದರೆ 1 ಗಂಟೆವರೆಗೂ ಇದನ್ನು ಎತ್ತಿಡಬೇಕು. ಆವಾಗ ಅದು ಮಸಾಲೆ ಎಲ್ಲ ಮೀನಿಗೆ ಇನ್ನೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ನನಗಿಲ್ಲಿ ಟೈಮ್ ಇತ್ತು, ಸ್ವಲ್ಪ ಒಂದು ಅರ್ಧ ಗಂಟೆ ಎತ್ತಿಟ್ಟಿದ್ದೆ. ಅದಾದಮೇಲೆ ನಾನು ತವಾನ ಬಿಸಿ ಮಾಡಿಕೊಂಡು ಫ್ರೈ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆನೂ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಮೀನು ಮಸಾಲೆ ಹಾಕಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಏನಕ್ಕೆ ಹಾಕೋದಂದರೆ ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ವಾಸನೆ ಮನೆಯೆಲ್ಲ ಫುಲ್ಲು ಈಗ ಮೀನು ವಾಸನೆ ಬರುತ್ತಲ್ವ, ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟು ಮೀನನ್ನ ಫ್ರೈ ಮಾಡೋದಕ್ಕಿಂತ ಮುಂಚೆ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಹಾಕಿ ಮೀನನ್ನ ಸ್ವಲ್ಪ ಇದು ಮಾಡಿಕೊಂಡು ಹೈ ಫ್ಲೇಮಲ್ಲೇ ಬೇಗ ಬೆಂದ್ಬಿಡುತ್ತೆ ಮೀನು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಆದರೂ ಬೇಯಿಸ್ಬೋದು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡಾದರೂ ಬೇಯಿಸ್ಬೋದು. ನೋಡ್ತಾ ಇರ್ಬೋದು ಆಗಲೇ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದು ಮೀನು. ಅಗಲವಾಗಿರೋ ಸೌಟ್ ತೊಗೊಂಡು ನೀಟಾಗಿ ನಿಧಾನಕ್ಕೆ ಇದನ್ನು ತಿರುಗಿಸಿ ಹಾಕ್ಕೋಬೇಕು. ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಇದೇ ಥರ ಮಸಾಲೆನ ಬೇರೆ ಬೇರೆ ಮೀನುಗಳಿಗೂ ಹಾಕೋಬೋದು. ನೋಡ್ತಾ ಇರ್ಬೋದು ಆಲ್ರೆಡಿ ಚೆನ್ನಾಗಿ ಬೆಂದಿರೋದಕ್ಕೆ ಆಲ್ರೆಡಿ ಹೆಂಗೆ ಸೀಳೋಗಿದೆ. ಅದಕ್ಕೋಸ್ಕರನೇ ನೀಟಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಮೀನನ್ನು ಫ್ರೈ ಮಾಡಬೇಕು. ತಿನ್ನೋಕ್ಕೂ ಮಕ್ಕಳಂತೂ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಯಾಕಂದರೆ ಬೋನ್ಲೆಸ್ ಮೀನಿದು, ಬೋನ್ಲೆಸ್ ಮೀನು, ಮುಳ್ಳುಗಳೇ ಇರೋದಿಲ್ಲ. ಮಕ್ಳುಗಳಂತೂ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಬೆಣ್ಣೆ ಥರ ಇರುತ್ತೆ ಬಾಯಲ್ಲಂತೂ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಈಸಿಯಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈ ಥರ ಮಸಾಲೆ ಮಾಡಿಕೊಂಡು ಮೀನು ಫ್ರೈ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ನನ್ನ ಈ ವಿಡಿಯೋ ನೋಡಿದ್ರೋ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಆಲ್. ಸಿ ಯು ದ ನೆಕ್ಸ್ಟ್. ಥ್ಯಾಂಕ್ ಯು ಆಲ್.